ಚೇತರಿಕೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನವಿ ಕಕ್ಷಾ ಹಿಂದಿ 9ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 8 ಕಲಿವಿನ ಫಲ 8 मूल्यांकन गतिविधि के उत्तर ಮೌಲ್ಯಮಾಪನ ಚಟುವಟಿಕೆಯ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ಹಿಂದಿನ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು, ಅದನ್ನು ಒತ್ತಿ ನೋಡ್ಬೋದು. ಸೊ ನಾವು SS ನಲ್ಲಿನೂ ಕೂಡ ಕಲಿಕಾ ಚೇತರಿಕೆಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ, ಕಲಿಕಾ ಹಾಳೆಗಳದು, ಅದನ್ನು ನೋಡಿ. ನಾವು ಹಿಂದಿ, ಸೈನ್ಸ್ ಮತ್ತು SS ಅಲ್ಲಿನೂ ಕೂಡ ರಾಜ್ಯ ಪಠ್ಯ ಪುಸ್ತಕಗಳಿಗೆ ಅನುಕೂಲವಾಗ್ತಕ್ಕಂಥ ನೋಟ್ಸ್, ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ. ಆ ಲಿಂಕ್ಗಳ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಅದಕ್ಕೂ ಕೂಡ ಒಂದು ಸರಿ ಭೇಟಿ ಕೊಟ್ಟು ವಿಡಿಯೋಗಳನ್ನು ನೋಡಿ. ನಿಮ್ಮ FA ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಗಳಿದ್ದಾವೆ, ಕ್ವಶನ್ ಪೇಪರ್ಸ್ ಇದ್ದಾವೆ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದೀನಿ. ಸೊ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದೆ. ಶುರು ಮಾಡ್ತೀನಿ 9ನೇ ತರಗತಿಯ 8ನೇ ಕಲಿಕಾ ಫಲದಲ್ಲಿ ಮೌಲ್ಯಮಾಪನ ಚಟುವಟಿಕೆಯ ಉತ್ತರಗಳನ್ನು. सीखने के प्रतिफल 8 ಕಲಿಕಾ ಫಲ 8 ಚಿತ್ರ के आधार पर किसी ವಿಷಯ ಕಹಾನಿ की ರಚನಾ करेंगे. ಚಿತ್ರದ ಆಧಾರದ ಮೇಲೆ ಯಾವುದೇ ಒಂದು ವಿಷಯ ಕಥೆಯನ್ನು ರಚನೆ ಮಾಡ್ತೀರಿ ಅಂತಕ್ಕಂಥದ್ದು ಕಲಿವಿನ ಫಲ ಇತ್ತು. मूल्यांकन गतिविधि ಮೌಲ್ಯಮಾಪನ ಚಟುವಟಿಕೆ. गतिविधि 1 ಚಟುವಟಿಕೆ 1 ನಿಮ್ನಲಿಖಿತ ಬಿಂದುओं के आधार पर कहानी की रचना कीजिए. ಈ ಕೆಳಗಿನ ಅಂಶಗಳ ಆಧಾರದ ಮೇಲೆ ಒಂದು ಕಥೆಯನ್ನು ರಚನೆ ಮಾಡಬೇಕು. एक कौवा, लड़की के पास रोटी, कौवा रोटी ले गया, पेड़ पर बैठना, नीचे लोमड़ी, कौवे से कहना, मीठे गीत, गाना सुनाना, रोटी का गिरना, लोमड़ी रोटी उठाकर दौड़ना ಅಂತಕ್ಕಂಥದ್ದು ಇದರ ಮೇಲೆ ಕತೆ ರಚನೆ ಮಾಡಬೇಕಿತ್ತು. ಕತೆ ಇದೆ, चालाक लोमड़ी, जानना नरी. एक कौवा अपनी चोंच में रोटी का एक टुकड़ा लेकर पेड़ की शाखा पर बैठा था. ಒಂದು ಕಾಗೆ ತನ್ನ ಕೊಕ್ಕಿನಲ್ಲಿ ರೊಟ್ಟಿಯನ್ನು ಹಿಡಿದುಕೊಂಡು ಮರದ ಒಂದು ಕೊಂಬೆ ಮೇಲೆ ಕುಳಿತಿತ್ತು. एक लोमड़ी आई, ಒಂದು ನರಿ ಬಂದಿತ್ತು. और उसने कौवे से रोटी लेने की योजना के बारे में सोचा. ಅದು ರೊಟ್ಟಿಯ ಬಾಯಿ ಅದು ಕಾಗೆಯ ಬಾಯಲ್ಲಿರ್ತಕ್ಕಂಥ ರೊಟ್ಟಿಯನ್ನು ಪಡೀಲಿಕ್ಕೆ ಒಂದು ಯೋಜನೆಯನ್ನು ಏನು ಮಾಡ್ತದ, ಹಾಕಿಕೊಳ್ತದ. उसने कौवे को अच्छे दिन की शुभकामना दी. ಅದು ಕಾಗೆಯನ್ನು ಆ ದಿನದ ಒಂದು ಶುಭಾಶಯಗಳು ಹೇಳ್ತದ. लेकिन कौवे ने रोटी के टुकड़े का नीचे गिरने के डर से अपना मुंह नहीं खोला. ಆದರೆ ಕಾಗೆ ತನ್ನ ಬಾಯಿಯಿಂದ ರೊಟ್ಟಿಯ ತುಣುಕನ್ನು ಕೆಳಗಡೆ ಬೀಳ್ತದಂತಕ್ಕಂಥ ಭಯದಿಂದ ಅದು ಏನನ್ನು ಕೂಡ ರಿಸ್ಪಾನ್ಸ್ ಮಾಡಲಿಲ್ಲ. ಲೋಮಡಿನೇ ಫಿರ್ ಕಹಾ, ನರಿ ಮತ್ತೆ ಹೇಳಿತು, ತುಮ್ ಬಹುತ್ ಸುಂದರ್ ಲಗ್ ರಹೆ ಹೋ, ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಿ. ತುಮೆ ಸಭಿ ಪಕ್ಷಿಯೋं का ರಾಜಾ ಬನಾಯಾ ಜಾನಾ ಚಾಹಿಯೇ ತಾ, ನಿನ್ನನ್ನು ಎಲ್ಲ ಪಕ್ಷಿಗಳ ರಾಜನನ್ನಾಗಿ ಮಾಡಬೇಕಿತ್ತು. ಕೃಪಯಾ ಮೇರೆ ಲಿಯೇ ಅಪ್ನಿ ಮಧುರ ಆವಾಜ್ ಮೇ ಏಕ್ ಗೀತ್ ಗಾವೋ. ಸೊ ದಯಮಾಡಿ ನೀನು ನನಗಾಗಿ ಒಂದು ನಿನ್ನ ಮಧುರ ಸ್ವರದಿಂದ ಒಂದು ಹಾಡು. अपनी तारीफ सुनकर कौवा खुद को रोक नहीं पाया. ತನ್ನ ಹೊಗಳಿಕೆಯನ್ನು ಕೇಳಿ ಕಾಗೆ ಏನಾಯ್ತಪ್ಪ ಅಂತಂದರೆ ನಿಲ್ಲೇ ಸ್ಟಾರ್ಟ್ ಇಲ್ಲ. ಅವ್ರ ಜವಾಬ್ ದಿಯಾ ಧನ್ಯವಾದ, ಉತ್ತರ ಕೊಡ್ತದ, ಧನ್ಯವಾದ ಅಂತ ಹೇಳ್ತದ, ಹಾಡಾನು ಹಾಡ್ತದ. लेकिन जैसे ही उसने बोलने के लिए अपना मुंह खोला, रोटी का टुकड़ा नीचे ज़मीन पर गिर गया. ಸೊ ಇದು ಧನ್ಯವಾದ ಅಂತ ಹೇಳೋಕ್ಕಿಂತ ಮುಂಚೆನೇ ಅದೇನು ಮಾಡ್ತದಪ್ಪ ಅಂದ್ರೆ ಅದರ ಬಾಯಲ್ಲಿರ್ತಕ್ಕಂಥ ರೊಟ್ಟಿ ತುಣುಕು ಕೆಳಗಡೆ ಬೀಳ್ತದ. ಚತುರ ಲೋಮಡಿ ने तुरंत रोटी उठाई और भाग गई. ಸೊ ತಕ್ಷಣ ಏನಾಗ್ತದಪ್ಪ ಅಂದ್ರೆ ನರಿ ಆ ರೊಟ್ಟಿಯನ್ನು ತೆಗೆದುಕೊಳ್ತದ ಮತ್ತು ಭಾಗ ಗೈ ಓಡಿ ಹೋಗ್ತದ. ನೈತಿಕ ಶಿಕ್ಷಾ ಇದರಿಂದ ಏನು ಮಾರಲ್ ಆಗಿರ್ತಕ್ಕಂಥ ಸಿಗ್ತದಪ್ಪ ಅಂದ್ರೆ ಲೋಗೋ ಕಿ ಬಾತೋ ಪರ್ ಭರೋಸಾ ನ ಕರೆ, ಜನರ ಮಾತಿನ ಮೇಲೆ ವಿಶ್ವಾಸ ಇಡಬೇಡಿ. ಉನಕೆ ಕಾರ್ಯೋ ಪರ್ ವಿಶ್ವಾಸ ಕರೆ, ಅವರ ಕೆಲಸದ ಮೇಲೆ ವಿಶ್ವಾಸವನ್ನು ಇಡಿ ಅಂತಕ್ಕಂಥದ್ದು ಈ ಕಥೆಯ ನೀತಿ ಪಾಠ ಬರ್ತದ. ಗತಿವಿಧಿ 2 ಚಟುವಟಿಕೆ 2 ध्यानपूर्वक इस चित्र को देखिए, अपने शब्दों में वर्णन कीजिए. ಸೊ ಬಹಳಷ್ಟು ಗಮನವಿಟ್ಟು ಚಿತ್ರವನ್ನು ನೋಡಿ ಇದರ ವರ್ಣನೆಯನ್ನು ನಿಮ್ಮ ಶಬ್ದಗಳೆಲ್ಲ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿದಾಗ ಅನ್ನಿಸ್ತದ ವಿದ್ಯಾರ್ಥಿಗಳೇ, ಇಲ್ಲೊಂದು ಶಾಲೆ ಇದೆ, ಮರಗಳಿದ್ದಾವೆ, ಹೌದಲ್ಲ. ಆಮೇಲೆ ಇಲ್ಲಿ ಶಿಕ್ಷಕರಿದ್ದಾರೆ, ಕೈಯಲ್ಲಿ ಪುಸ್ತಕಗಳಿದ್ದಾವೆ, ವಿದ್ಯಾರ್ಥಿಗಳು 3 ಇದ್ದಾರೆ. ಸೊ ಈತ ಏನು ಮಾಡ್ತಿದ್ದಾನಪ್ಪ ಅಂದರೆ ಏನೋ ವಿಷಯವನ್ನು ಶಿಕ್ಷಕರ ಜೊತೆ ಹಂಚಿಕೊಳ್ತಿದ್ದಾರೆ. ಶಿಕ್ಷಕರು ಅವನನ್ನು ತಿಳಿ ಹೇಳ್ತಿರ್ಬೋದು, ಮಾತನಾಡ್ತಿರ್ಬೋದು ಅಂತಕ್ಕಂಥದ್ದು ನಮಗಂತೂ ಕಾಣ್ತದ. ನೋಡುವ ಏನೇನು ಉತ್ತರ ಇದಂತೆ. इस चित्र में विद्यालय के सामने अध्यापक और छात्र खड़े हैं. ಸೊ ಈ ಚಿತ್ರದಲ್ಲಿ ಏನಾಗದಪ್ಪ ಅಂದ್ರೆ ಶಾಲೆ ಮುಂದೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಿಂತ್ಕೊಂಡಿದ್ದಾರೆ. एक छात्र दूसरे छात्र के प्रति अध्यापक को कुछ बताने का दृश्य. ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ಕುರಿತು ಶಿಕ್ಷಕರ ಮುಂದೆ ಏನೋ ಹೇಳ್ತಕ್ಕಂಥ ದೃಶ್ಯವನ್ನು ಕಾಣ್ತೀವಿ. 3 छात्र में एक छात्रा भी है. 3 ವಿದ್ಯಾರ್ಥಿಗಳಲ್ಲಿ ಒಬ್ಬಳು ವಿದ್ಯಾರ್ಥಿನಿಯೂ ಸೇರಿದಾಳೆ. अध्यापक छात्रों को कुछ समझा रहे हैं. ಶಿಕ್ಷಕರು ವಿದ್ಯಾರ್ಥಿಗಳನ್ನ ಏನೋ ತಿಳಿ ಹೇಳ್ತಾ ಇದ್ದಾರೆ. अध्यापक के हाथ में पुस्तकें हैं. ಸೊ ಶಿಕ್ಷಕರ ಕೈಯಲ್ಲಿ
ಪುಸ್ತಕಗಳಿದ್ದಾವೆ ಅನ್ನೋದನ್ನು ನಾವೇನು ಮಾಡ್ಬೋದು, ಚಿತ್ರ ನೋಡಿ ಚಿತ್ರದ ಕುರಿತು ವರ್ಣನೆಯನ್ನು ಮಾಡ್ಬೋದು. ಸೊ ಗತಿವಿಧಿ 3 ಇದೆ ನೋಡಿ. ಚಟುವಟಿಕೆ 3 ಗಾಯ ಕೆ ಬಾರೆ ಮೇ 5 ವಾಕ್ಯ ಲಿಖಿಯೇ. ಎಸ್, ಈ ಆಕಳಿನ ಬಗ್ಗೆ ಏನು ಬರೀಬೇಕಾಗಿತ್ತು, ಒಂದು 5 ವಾಕ್ಯಗಳನ್ನು ಬರಲಿಕ್ಕೆ ಹೇಳಿದರು. ಸೊ ತಮಗಂತೂ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ಆಕಳದ ಬಣ್ಣ, ಆಕಳು ಒಂದು ಸಾಕು ಪ್ರಾಣಿ ಅದ, ಅದು ಹಾಲು ಮತ್ತು ಹಾಲಿನ ಉತ್ಪನ್ನ ಕೊಡ್ತದ. ಓಕೆ, ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮನುಷ್ಯನಿಗೆ ಉಪಯೋಗಕಾರಿಯಾಗಿರ್ತಕ್ಕಂಥದ್ದು, ಆತನಿಗೆ ಸಹಾಯಕವನ್ನು ಮಾಡ್ತಕ್ಕಂಥ ಒಂದು ಜೀವಿ ಸಾಕು ಪ್ರಾಣಿ ಅಂದರೆ ತಪ್ಪಾಗಲಾರ್ದು. ನೋಡುವ ಉತ್ತರ ಏನಿದೆ ಅಂತ. ಗಾಯ್ ಏಕ್ ಪಾಲ್ತು ಪಶು ಹೇ. ಪಾಲ್ತು ಅಂತಂದರೆ ಸಾಕು ಪ್ರಾಣಿ, ಆಕಳು ಅಂತಕ್ಕಂಥದ್ದು ಒಂದು ಸಾಕು ಪ್ರಾಣಿ. ಗಾಯ್ ವಿಭಿನ್ನ ರಂಗೋ ಕಿ ಹೋತಿ ಹೇ. ಆಕಳು ಇದೇ ಕಪ್ಪು ಬಣ್ಣ, ಕೆಂಪು ಬಣ್ಣ, ಬಿಳಿ ಬಣ್ಣ ಅಂತ ಹೇಳಿಕ್ಕಿಲ್ಲ. ಸೊ ಬೇರೆ ಬೇರೆ ಬಣ್ಣಗಳಲ್ಲಿನೂ ಕೂಡ ನಾವು ಆಕಳನ್ನು ಕಾಣ್ತೀವಿ. ಗಾಯ್ ಕಿ ವಿಭಿನ್ನ ಪ್ರಜಾತಿ ಹೋತಿ ಹೇ. ಪ್ರಜಾತಿ ಅಂದರೆ ಅದರಲ್ಲೇ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜಾತಿಗಳನ್ನು ನಾವೇನು ಮಾಡ್ತೀವಿ, ಆಕಳುಗಳಲ್ಲಿ ಕಾಣ್ತೀವಿ. ಗಾಯ್ ದುನಿಯಾ ಭರ್ ಮೇ ಪಾಯಿ ಜಾತಿ ಹೇ. ಆಕಳು ಜಗತ್ತಿನ ಎಲ್ಲ ದೇಶಗಳಲ್ಲಿ, ಎಲ್ಲ ಮೂಲೆಗಳಲ್ಲಿ ಕೂಡ ಅದನ್ನ ಏನು ಮಾಡ್ತಾರೆ, ಪ್ರಾಣಿಗಳನ್ನು ನಾವುಗಳು ಕಂಡುಕೊಳ್ಬೋದು. ಗಾಯ್ ಕೋ 2 ಸಿಂಗ್, 2 ಕಾನ್, 2 ಆಂಖೆ, 4 ಪೈರ್, 1 ಪೂಂಚ್ ಹೋತಿ ಹೇ. ಸೊ ಆಕಳಿಗೆ 2 ಕೋಡುಗಳಿರ್ತದ, 2 ಕಿವಿ, 2 ಕಣ್ಣು, 4 ಕಾಲು, 1 ಬಾಲ ಇರ್ತದ. ಗಾಯ್ ಹಮಾರೆ ಲಿಯೇ ಬಹುತ್ ಉಪಯೋಗಿ ಹೋತಿ ಹೇ. ಸೊ ಆಕಳು ನಮಗಂತೂ ತುಂಬಾ ಉಪಯೋಗಕಾರಿ ಇದೆ ಅಂತ ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ, ಎದ್ರ ಬಗ್ಗೆ ಬರಿಬೋದು, ಗಾಯ್ ಆಕಳ ಬಗ್ಗೆ ಬರಿಬಹುದಾಗಿತ್ತು. ಇಷ್ಟು 9ನೇ ತರಗತಿಯ 8ನೇ ಕಲಿಕಾಫಲದಲ್ಲಿ ಮೌಲ್ಯಮಾಪನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳು ಇತ್ತು. ಸೊ ತಮಗಂತೂ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಆನ್ಸರ್ಸ್ಗಳು ಸಿಕ್ಕಿತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗ್ತೀನಿ ವಿದ್ಯಾರ್ಥಿಗಳೇ ನಾನು ಮುಂದುವರೆದಿರ್ತಕ್ಕಂಥ ಕಲಿಕಾಫಲಗಳ ವಿಡಿಯೋಗಳೊಂದಿಗೆ. ಸೊ ನಮ್ಮ ಅಪೇಕ್ಷೆ ಒಂದೇ, ವಿಡಿಯೋಗಳು ಲೈಕ್ ಆಗಬೇಕು, ಶೇರ್ ಆಗಬೇಕು, ಸಬ್ಸ್ಕ್ರೈಬ್ ಆಗಲು ಮರೆಯಬಾರದು. ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಸಹಿತ ಮಾಡಿ.